ನಮಸ್ಕಾರ ಎಲ್ರಿಗೂ. JRS ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ರು ಸುರಕ್ಷಿತವಾಗಿದ್ದೀರಾ ಅಂತ ಭಾವಿಸಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾವು ಬಡೆ ಮಂಟಪ ಎಂದೇ ಪ್ರಸಿದ್ಧಿ ಪಡೆದಿರುವ ದ್ವಾರ ಮಂಟಪದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಒಂದೇ ಕಲ್ಲಿನಿಂದ ಕೆತ್ತಲಾದ ಒಂದಕ್ಕೊಂದು ಜೋಡಿಸಲ್ಪಟ್ಟ ಬಳೆಗಳ ಆಕಾರದ ಅತ್ಯಾಕರ್ಷಕ ಕೆತ್ತನೆಯಿಂದ ಬಳೆ ಮಂಟಪ ಎಂದೇ ಪ್ರಸಿದ್ಧಿ ಪಡೆದಿರುವ ದ್ವಾರ ಮಂಟಪ ಇರೋದು ಚಾಮರಾಜನಗರ ಜಿಲ್ಲೆಯ ಯಳಂದೂರಿನಲ್ಲಿ. ಹಿಂದೆ ಈ ಪ್ರದೇಶದಲ್ಲಿ ಯಥೇಚ್ಛವಾಗಿ ಎಳೆನೀರನ್ನ ಬೆಳೆಯಲಾಗ್ತಿತ್ತು. ಎಳೆನೀರಿಗೆ ಪ್ರಸಿದ್ಧಿಯಾಗಿದ್ದ ಕಾರಣ ಈ ಸ್ಥಳಕ್ಕೆ ಯಳಂದೂರು ಎಂಬ ಹೆಸರು ಬಂದಿದೆ ಅಂತ ಹೇಳಲಾಗ್ತಿದೆ. ಸಂಪೂರ್ಣವಾಗಿ ಮಣ್ಣಿನಿಂದ ಮುಚ್ಚಿ ಹೋಗಿದ್ದ ಈ ಸ್ಥಳವನ್ನ ಶುದ್ಧೀಕರಿಸುವಲ್ಲಿ ದಿವಾನ್ ಪೂರ್ಣಯ್ಯನವರ ಕೊಡುಗೆ ಅಪಾರ. ಈ ಮಂಟಪವನ್ನ ಪ್ರವೇಶಿಸುವಾಗ ಬಲಭಾಗದಲ್ಲಿ ಗಣೇಶನ ಒಂದು ಪ್ರತಿಮೆಯನ್ನ ನೋಡಬಹುದು. ಮಂಟಪದ ಸುತ್ತಲೂ ಒಂದು ಬದಿಯಲ್ಲಿ ಶಿವನಿಗೆ ಸಂಬಂಧಿಸಿದಂತಹ ಕೆತ್ತನೆಗಳನ್ನ, ಇನ್ನೊಂದು ಬದಿಯಲ್ಲಿ ವಿಷ್ಣುವಿಗೆ ಸಂಬಂಧಿಸಿದಂತಹ ಕೆತ್ತನೆಗಳನ್ನ ಕಾಣಬಹುದು. ರಾಮಾಯಣ ಮಹಾಭಾರತಕ್ಕೆ ಸಂಬಂಧಿಸಿದಂತಹ ಕೆತ್ತನೆಗಳನ್ನ ಇಲ್ಲಿ ಕಾಣಬಹುದು. ಶಿವ ಹಾಗೂ ವಿಷ್ಣು ಇಬ್ಬರು ಒಂದೇ ಎಂದು ಐಕ್ಯತೆ ಸಾರಲು ಈ ಕೆತ್ತನೆಗಳನ್ನ ಮಾಡಲಾಗಿದೆ. ನಂದಿ ಕಂಬ ಹಾಗೂ ನವಗ್ರಹಗಳ ಕೆತ್ತನೆ ಇಲ್ಲಿ ಕಂಡುಬರುವುದಿಲ್ಲ. ಬಳೆ ಮಂಟಪದಿಂದ 5 ಮೆಟ್ಟಿಲುಗಳ ಕೆಳಗೆ ಸ್ಥಾಪಿತವಾಗಿರುವ ಶಿವಲಿಂಗಕ್ಕೆ ಶಿವರಾತ್ರಿಯ ಸಮಯದಲ್ಲಿ 10 ರಿಂದ 15 ದಿನಗಳವರೆಗೆ ನೇರವಾಗಿ ಸೂರ್ಯನ ಕಿರಣಗಳು ಬೀಳುವುದನ್ನ ಗಮನಿಸಬಹುದು. ಇದು ಇಲ್ಲಿನ ವಿಶೇಷ. 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪಾಳೆಗಾರ ಸಿಂಗದೇವ ಭೂಪಾಲ ಎಂಬುವವರು ಈ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ. ಸೂರ್ಯನಾರಾಯಣನ ಸನ್ನಿಧಿಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಈ ಮಂಟಪದ ಹಿಂಬದಿಯಲ್ಲಿ ಸರಿಸುಮಾರು 500 ವರ್ಷಗಳಿಗೂ ಪುರಾತನವಾದ 2 ಪಗಡೆ ಮರಗಳನ್ನ ಕಾಣಬಹುದು. ಅದರಲ್ಲಿ ಎಡಭಾಗಕ್ಕಿರುವುದು ಹೆಣ್ಣು ಪಗಡೆ ಮರ ಹಾಗೂ ಬಲಭಾಗದಲ್ಲಿರುವುದು ಗಂಡು ಪಗಡೆ ಮರ. ಈ ಪಗಡೆ ಮರದ ಹಣ್ಣುಗಳನ್ನ ಬೀಜ ತೆಗೆದು ತಿನ್ನೋದ್ರಿಂದ ಕಫ ನಿವಾರಣೆಯಾಗುತ್ತೆ ಅನ್ನೋ ವಾಡಿಕೆ ಸಹ ಇದೆ. ಇಲ್ಲಿನ ಇನ್ನೊಂದು ವಿಶೇಷತೆ ಏನೆಂದರೆ, ಸತತವಾಗಿ 4 ಯುಗಗಳಿಂದಲೂ ಪೂಜಿಸುತ್ತಿರುವ ಗೌರೀಶ್ವರ ಸ್ವಾಮಿಯ ದೇವಸ್ಥಾನ. ತ್ರೇತಾಯುಗದಲ್ಲಿ ಜಮದಗ್ನಿ ಮಹರ್ಷಿಯಿಂದ ತ್ರಿಪುರಾಂತಕ ಎಂತಲೂ, ತ್ರೇತಾಯುಗದಲ್ಲಿ ಶ್ರೀರಾಮರಿಂದ ನೀಲಕಂಠ ಎಂತಲೂ, ದ್ವಾಪರ ಯುಗದಲ್ಲಿ ಪಾಂಡವರಿಂದ ಲೋಕೇಶ್ವರ ಹಾಗೂ ಕಲಿಯುಗದಲ್ಲಿ ಪಾಳೆಗಾರರಿಂದ ಗೌರೀಶ್ವರ, ಹೀಗೆ ಹಲವಾರು ಹೆಸರುಗಳಿಂದ ಇಂದಿಗೂ ಪೂಜಿಸಲ್ಪಡುವ ಶ್ರೀ ಗೌರೀಶ್ವರ ಸ್ವಾಮಿ ಸನ್ನಿಧಿ ಮಲ್ಲಿಕಾರ್ಜುನೇಶ್ವರ, ಜಂಬುನಾಥೇಶ್ವರ, ಅರುಣಾಚಲೇಶ್ವರ, ತಾರಕೇಶ್ವರ ಹಾಗೂ ಚಿದಂಬರೇಶ್ವರ ಎಂಬ 5 ಪಂಚಲಿಂಗಗಳನ್ನು ಸಹ ಇಲ್ಲಿ ಸ್ಥಾಪಿಸಿರುವುದರಿಂದ ಪಂಚಲಿಂಗ ದರ್ಶನವನ್ನು ಸಹ ನಾವು ಮಾಡಬಹುದು.
Thank you.